ಎಲ್ರಿಗೂ ನಮಸ್ಕಾರ. ಈಗ ತಾನೇ ನೀವೆಲ್ಲ ರಿಪ್ಪನ್ ಸ್ವಾಮಿ ಚಿತ್ರದ ಟೈಟ್ಲು, ಸಿನಿಮಾದ ಕೆಲವು ದೃಶ್ಯಗಳನ್ನೆಲ್ಲ ನೋಡಿದ್ವಿ. ನಾನು ಕೂಡ ನಿಮ್ಮ ಜೊತೆ ಕೂತ್ಕೊಂಡು ನಾನು ನೋಡಿದೆ. ನಾನು ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು, ನಾನು ಅವತ್ತು ಇವನ್ನ ಬಾಲನಟನಾಗಿ ಚಿನ್ನಾರಿ ಮುತ್ತ, ಕೊಟ್ರೇಶಿ ಕನಸು ಅದ್ರಲ್ಲಿ ಮಾಡಿದಂಥ ವಿಜಯ ರಾಘವೇಂದ್ರ ಇವನೇನ ಬೇರೆ ಅಂತ ಅನ್ನಿಸ್ತಾ ಇತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಎಲ್ಲ ಗುಣಗಳನ್ನು ಪುನಃ ಹೊಂದ್ಕೊಂಡು ಹೀಗೆ ಹೇಳ್ತೀನಿ, ನನ್ನ ಮಗ ವಿಜಯ ರಾಘವೇಂದ್ರ ಈ ಮಟ್ಟಿಗೆ ಬೆಳೆದಿದ್ದಪ್ಪ ಅಂತೇಳಿ ನನಗೆ ಖುಷಿನೂ ಆಗ್ತದೆ. ಈ ಸಾಮಾಜಿಕ ಚಿತ್ರಗಳಲ್ಲಿ ಪ್ಯಾಂಟ್ ಹಾಕೊಂಡು, ಶರ್ಟ್ ಹಾಕೊಂಡು, ಟ್ವೆಂಟಿ ಪ್ಯಾಂಟ್ ಇದನ್ನು ಹಾಕೊಂಡು ಡ್ಯಾನ್ಸ್ ಮಾಡ್ಬೋದು. ಆದರೆ ಈ ಥರ ಕ್ಯಾರೆಕ್ಟರ್ಗಳು ಮಾಡೋದಿದೆಯಲ್ಲ, ಇದು ಭಾರಿ ಕಷ್ಟವಾದಂಥ ವಿಷಯ. ಇದು ನನಗೊಂದ್ಸಲ ಒಂದು ಜ್ಞಾಪಕ ಬರುತ್ತೆ. ನಮ್ಮ ಭಾವ ಅದಕ್ಕೆಲ್ಲ ಗೊತ್ತಿರಬೇಕಲ್ಲ, ರಾಜ್ಕುಮಾರ್ ಅವರು ಮೇಯರ್ ಮುತ್ತಣ್ಣ ಅನ್ನೋ ಸಿನಿಮಾ ಮಾಡ್ತಾರಲ್ಲ, ಅದರಲ್ಲಿ ಒಂದು ಸೀನ್ ಬರುತ್ತೆ, ನಿಮಗೆಲ್ಲ ಗೊತ್ತಿರಬೇಕು. ಅವ್ನು ಕರ್ಕೊಂಡೋಗಿ ಒಂದು ಹೋಟೆಲಲ್ಲಿ ಊಟ ಕೂತ್ಕೊಂಡಿರ್ತಾರೆ, ಎಲ್ಲ ಊಟಕ್ಕೆ ಹೋಗಿರ್ತಾರೆ, ದುಡ್ಡು ಇಲ್ಲ ಇವತ್ತು. ಕರ್ಕೊಂಡೋಗಿ ಅವನ್ನ ರುಬ್ಬಕ್ಕೆ ಬಿಡ್ತಾರೆ. ರುಬ್ಬಕ್ಕೆ ಕುತ್ಕೊಂಡು ರುಬ್ಬ ಅಂತ ಹೋಟೆಲ್ ಯಜಮಾನ ಹೇಳ್ತಾನೆ. ಆವಾಗ ಇವ್ರು ನೋಡ್ತಾರೆ, ರುಬ್ಬ ಕೂತಿದ್ದನು ಕೂತಿದ್ದ ವ್ಯಕ್ತಿ ಅವನ ಬಟ್ಟೆ, ಅವನ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮಗೆ ನೋಡಿದ್ರೆ ನಮ್ಗೆ ವಾಂತಿ ಬರಂಗೆ ಆಗ್ತದೆ. ಇವ್ರೇನು ಮಾಡ್ತಾರೆ, ಕೂತ್ಕೋತಾರೆ, ಒಂದು ಒಳ್ಳೆಯ ಒಂದು ಚಡ್ಡಿ ಕೊಟ್ಟಿರ್ತಾರೆ, ಬನ್ನಿ ಕೊಟ್ಟಿರ್ತಾರೆ. ಅವ್ರು ಒಪ್ಕೊಳ್ಳಿಲ್ಲ, ಕಡೆ ಕಡೆ. ಆಮೇಲೆ ಅದನ್ನು ರುಬ್ತಾ ಇದ್ದಲ್ಲ, ಅವನ ಈ ಕಡೆ ಕರೆದ್ರು. ಅವ್ನು ಕರೆದ್ಬಿಟ್ಟು ಬಿಚ್ಚಾಕಿದ ಬಟ್ಟೆನೆಲ್ಲ, ಬೇಡಿ ಸ್ವಾಮಿ ಬಿಚ್ಚಾಕು. ಇವ್ರು ಹಾಕೊಂಡು ಬಟ್ಟೆ ಅವನಿಗೆ ಕೊಡ್ಬಿಟ್ಟು ಅವನು ಹಾಕೊಂಡು ಹರಕಲ ಬಟ್ಟೆ, ಆ ಗಪ್ ವಾಸನೆ, ಆ ಬಟ್ಟೆನ, ಆ ನಿಕ್ಕರು, ಆ ಬನೀನು ಎಲ್ಲ ಹಾಕ್ಕೊಂಡು ಸೀನೆಗಳು. ಯಾಕೆ ಅಂದರೆ ಡೈರೆಕ್ಟ್ ಬರ್ತಾರೆ, ಯಾಕೆ ಸರ್ ಇದೆಲ್ಲ ನಾವು ಒರಿಜಿನಾಲಿಟಿ ಬರಬೇಕು, ಇದೇ ಮಾಡಬೇಕ್ರಿ ಅಂತ ಹೇಳಿ ಆ ಬಟ್ಟೆನೆಲ್ಲ ಹಾಕ್ಕೊಂಡು ಪಾರ್ಕ್ ಮಾಡ್ತಾರೆ. ಅವಾಗ ಅಂದ್ಕೊಂಡೆ, ನಿಜಾದ ಕಲಾವಿದರಿಗೆ ಬೇಕಾದಂಥ ಇದು ಈಗ ಕಾಲ ನೋಡ್ತಾ ಇದ್ದಾರೆ. ಅವ ಹೋಟ್ಲು ಸರ್ವ ಮಾಡ್ತಿರ್ತಾನೆ, ಅವನ ಕೈ 5 ಉಂಗುರ 10 ಬೆರಳು 10 ಉಂಗುರ ಇರ್ತದೆ, ಇಲ್ಲ ಡ್ರೆಸ್ ಮಾಡ್ಕೊಂಡು ಪಾರ್ಟ್ ಮಾಡ್ತಿರ್ತಾನೆ. ಅವನ ಸರ್ವರ್ ಆಗಿ ಸರ್ವೇಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅದು ರಾಜ್ಕುಮಾರ್ ಮಾಡಲಿಲ್ಲ ಅವತ್ತು. ಅದಕ್ಕೆ ಅದಾದಮೇಲೆ ನನಗೆ ಸಿನಿಮಾ ನೋಡಿದಾಗ, ಏನೇ ಬಡಿ ಮಗ ಅವನು, ಯಾರು ನನ್ನ ಮಗನೇನೆ ವಿಜಯ ರಾಘವೇಂದ್ರ, ಏನೇ ಇದು? ಯಾಕಂದರೆ ನನ್ನ ಮಗ ವಿಜಯ ರಾಘವೇಂದ್ರ ಬೇರೆ ವಿಷಯ. ಇಲ್ಲಿ ಪಾತ್ರದಲ್ಲಿ ನೋಡಿದಾಗ ರಿಪ್ಪನ್ ಸ್ವಾಮಿನ ಅದರಲ್ಲಿ ಏನು ಈ ಥರ ಮಾಡಿದ್ದಾರೆ ಬಡಿ ಮಗ, ಎಲ್ಲಿ ಕಲ್ತ್ಕೊಂಡಾಗ ಯಾಕೆ ನನಗೆ ಎಲ್ಲೋ ಒಂದು ಕಡೆ ಏನೋ ಪರವಾಗಿಲ್ಲಪ್ಪ, ಕಲಾವಿದರು ಹೋಗಿ ಏನಿರ್ಬೇಕು ಅದು ಇಟ್ಕೊಂಡಿದ್ದಾನೆ. ಇದಕ್ಕೆ ಕಾರಣ ಯಾರು? ನಿರ್ದೇಶಕರು, ಕಿಶೋರ್ ನಿರ್ದೇಶಕರು. ಅವರು ನಿಜವಾಗಿ ಕೂಡ ಫಸ್ಟ್ ನಾವು ಥ್ಯಾಂಕ್ಸ್ ಹೇಳಬೇಕು, ಕಿಶೋರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಕೈಗೆ ಜೋಡಿಸೋದಿಲ್ಲ ನಿರ್ಮಾಪಕರು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ನಿರ್ಮಾಪಕ ಇಲ್ಲ ಅಂದರೆ ಡೈರೆಕ್ಟರ್ ಇಲ್ಲ, ಡೈರೆಕ್ಟರ್ ಇಲ್ಲ ಅಂದರೆ ಆರ್ಟಿಸ್ಟ್ ಇಲ್ಲ. ಆರ್ಟಿಸ್ಟ್ ಬರ್ಬೇಕಾದ್ರೆ ಯಾರು ಬರಬೇಕು? ಮುಖ್ಯ ನಿರ್ಮಾಪಕರು ಬೇಕು, ಡೈರೆಕ್ಟರ್ ಬೇಕು. ನಿರ್ಮಾಪಕರು ಡೈರೆಕ್ಟರ್ ಹೇಳಿದ್ರೆ ನಿರ್ಮಾಪಕರು ಕೇಳ್ತಾರೆ, ಆಮೇಲೆ ಕಲಾವಿದರು ಬರ್ತಾರೆ. ನಾನು ಯಾವಾಗ ಕೂಡ ಫಸ್ಟು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಿರ್ಮಾಪಕ ಕೈ ಜೋಡ್ತಿಲ್ಲ ಅಂದರೆ ಇದೆಲ್ಲ ಆಗೋದಿಲ್ಲ. ನಿರ್ಮಾಪಕನೇ ಮೇನ್, ಆಮೇಲೆ ಕಲಾವಿದರು ಬರ್ತಾರೆ, ಡೈರೆಕ್ಟರ್ನೇ ಬರ್ತಾರೆ. ಆ ನಿರ್ಮಾಪಕರಿಗೆ, ಇಂಥ ಸಿನಿಮಾ ಮಾಡ್ತಾರೆ ನಿರ್ಮಾಪಕರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ಕೂಡ ಸಿನಿಮಾ ನೀವೆಲ್ಲ ನೋಡಿದ್ದೀರ. ನಾನು ಹೇಳೋದಕ್ಕಿಂತ ನೀವು ಹೇಳ್ಬೋದು, ಚೆನ್ನೇಗೌಡರ ಮಗ ಹೇಳ್ಬೋದು ಆ ಕಡೆ ಅಂತ. ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ.
ಆ ಕ್ಯಾರೆಕ್ಟರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಏನು ಆ ಡ್ರೆಸ್ಸು ಮೇಕಪ್ ನೋಡಿದಾಗ ಇವನು ವಿಜಯ ರಾಘವೇಂದ್ರ ಇವನು ಏನಪ್ಪ ಇವನು ಯಾಕಪ್ಪ ಹೀಗೆ ಅಂತ ಅಂದರೆ ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ ಆ ಪಾತ್ರಕ್ಕೆ ಆ ಪಾತ್ರಧಾರಿ ಆಗ್ಬಿಡ್ಬೇಕು ಅವರು. ಅವಾಗಲೇ ಸಿನಿಮಾ ಹೊರಡೆ ಬರೋಕ್ಕೆ ಅನುಕೂಲ ಆಗ್ತದೆ, ಚೆನ್ನಾಗಿ ಬರ್ಲಿಕ್ಕೆ ಅನುಕೂಲ. ಜನ ನೋಡಿದವರು ಓ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಈ ಮಾತು ಹೇಳಿದರೆ ಮೇಯರ್ ಮುತ್ತರಣದಲ್ಲಿ ನಾನು ಹೇಳಿದ್ನಲ್ಲ, ರಾಜ್ಕುಮಾರ್ ಅವರು ಒಬ್ಬರು ತೃಪ್ತಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಇದನ್ನೇ ಕಣಪ್ಪ ಸಿದ್ಲಿಂಗಯ್ಯನವರು ಡೈರೆಕ್ಟರ್ ಇದ್ದಾರೆ, ಅಣ್ಣ ಬೇಡ ಆಗಲ್ಲ ರೀ, ಒರಿಜಿನಾಲಿಟಿ ಬರಬೇಕು, ಇದನ್ನೇ ಮಾಡ್ಬೇಕು ರೀ. ನಾನು ಹೊಸ ಬಟ್ಟೆ ಹಾಕೊಟ್ಬಿಟ್ಟು ಮಾಡಿದ್ರೆ ಏನು ಅನ್ಕೋತಾರೆ ಅಂತ ಹೇಳಿ ಆ ರೂಪವನ್ನು ಈಚೆ ಕರೆದು ಅವನ ಬಟ್ಟೆನೆಲ್ಲ ನೋಡ್ಬಿಟ್ರೆ ವಾರ್ತೆ ಬರ್ತದೆ ನನಗೆ. ನಾನು ಕೂಡ ನೋಡಿದ್ದೀನಿ ಸಿನಿಮೆ ಶೂಟಿಂಗ್ ಹೋದಾಗ. ಅದು ನೋಡ್ಬಿಟ್ಟು ಅದನ್ನು ಹಾಕ್ಕೊಂಡು ತೆಗೆದೇ ಶಾರ್ಟ್ಸ್ ಅಂತ ಹೇಳ್ತಾರೆ. ಅಂದರೆ ಕಲಾವಿದನಿಗೆ ಅದಿರಬೇಕು, ನಾನು ಕಲಾವಿದ ಈ ಪಾತ್ರಧಾರಿ ಅಂತ ಇರಬೇಕು. ನಾನು ಹಾಗೆ ಹೀಗೆ ಅಂದ್ಕೊಂಡು ನಾನು ಸುಮ್ಮನೆ ಡ್ರೆಸ್ ಮಾಡ್ಕೊಂಡಿದ್ರೆ ಅದು ಕಲಾವಿದ ಸಾಧ್ಯ ಇಲ್ಲ. ಆ ಕಲೆಗೆ ಆ ಪಾತ್ರಕ್ಕೆ ನಾನು ಜೀವ ಕೊಡೋಕ್ಕಾಗೋದಿಲ್ಲ. ಅಂತ ಕೆಲಸವನ್ನು ನಮ್ಮ ಕಿಶೋರ್ ಅವರು ಮಾಡಿಸಿದ್ದಾರೆ. ಜೊತೆಗೆ ನಿರ್ಮಾಪಕರು ನಿಜವಾಗ್ಲೂ ಕೂಡ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಫಸ್ಟ್ ನಿರ್ಮಾಪಕ, ಆಮೇಲೆ ನಿರ್ದೇಶಕ, ಆಮೇಲೆ ಕಲಾವಿದರು ಅಂತ ಸಿನಿಮಾಗಳನ್ನು ತಗೊಂಡು ಅದು ಮಲೆನಾಡಿಗೆ ಹೋಗಿ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದ್ದೀರಾ. ಈ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ನೀವು ಹೇಳ್ತಾರೆ, ನಾನು ಹೇಳಿದೆ. ಮಗ ಅನ್ನೋದು ಬೇರೆ, ಬಟ್ ಪಾತ್ರದಾಗಿ ಪಾತ್ರ ನೋಡಿ ನಾನು ನಿಮ್ಗೆ ಹೇಳ್ತೇನೆ, ಸಿನಿಮಾ ನೋಡಿ ನಾನು ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ, ಒಳ್ಳೆಯದಾಗುತ್ತೆ ನಿಮಗೆ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಈ ಮೇಡಮ್ ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ, ಜಮಾಯಿಸ್ತಾರೆ. ಚೆನ್ನಾಗಿ ಎಲ್ಲ ಸ್ನೇಹಿತರೆಲ್ಲ ಬಂದಿರಲಿ, ಮೀಡಿಯಾದವರು ಎಲ್ಲ ನಮ್ಮ ಬಿಡಿ ನಮ್ಮ ಬಂಧು ಬಳಗ ಸುಮಾರು ಚಿಕ್ಕಮ್ಮೆ 1900 ಎಷ್ಟೇ ಸಿಯಪ್ಪ ಹೇಳಂಗಿಲ್ಲ ಈತ ಮಾತ್ರ ನಮ್ಗೆ ಬೆಳಗ್ಗೆ ಸುಮಾರು 40-50 ವರ್ಷದಿಂದ ಕೂಡ 40-50 ವರ್ಷದಿಂದ ನಮ್ಮನ್ನು ಮೀಡಿಯಾದ ನಮ್ಮನ್ನು ಸಾಕೊಂಡು ಬಂದಿದ್ದಾರೆ. ಆ ಕಾಲದಲ್ಲಿ ಆ ರೂಪದಿಂದಲೂ ಕೂಡ ನಮ್ಮ ಅಕ್ಕ ಅವರು ಪಾರ್ವತಮ್ಮ ಗೊತ್ತಿರಬೇಕು ನನಗೆ. ಅವ್ರು ಸುಮಾರು 80 ಚಿತ್ರಗಳ ನಿರ್ಮಾಣ ಮಾಡ್ತಾರೆ. ಒಂದು ವಜ್ರಜಂಚಿಕ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದ್ವಿ. ಈಗ ಬಿಡಿ ಅದು ಆ ಕಾಲ ರಾಜ್ಕುಮಾರ್ ಕಾಲದಲ್ಲಿ ಈ ಇರ್ತದೋ ಈ ಶೂಟಿಂಗ್ ಮಾಡಕ್ಕೆ ಹೋಗ್ತಿರಲಿಲ್ಲ. ನಾವು ಕಾರವಾಂಗಿರು ಏನೂ ಇರಲಿಲ್ಲ, ಅವರು ಏನೂ ಇಲ್ಲ. ಬಟ್ಟೆ ಬದಲಾಯಿಸ್ಕೋಬೇಕಂದ್ರೆ ಔಟರ್ ಶೂಟಿಂಗ್ ಹೋದಾಗ ಯಾವ್ದಾದ್ರು ಮನೆ ಇದ್ರೆ ಮನೇಲೆ ಬಟ್ಟೆ ಬದಲಾಯಿಸ್ಕೊಂಡು ಬರ್ತಾರೆ. ಯಾರಾದ್ರು ಮಾಡ್ತಾರೆ ಕಲಾವಿದರು, ಕಾರವಾನ್ ಇದೀನಪ್ಪ ಕೇಳ್ತಾರೆ, ಕಾರವಾನ್ ಇದ್ರಲ್ಲೇ ಶೂಟಿಂಗ್ ಮಾಡೋದು. ಅದು ಆ ಕಾಲ. ಈ ಕಾಲ ನಿಜವಾಗಿ ಕೂಡ ಈ ಸಿನಿಮಾ ತಂಡದವರು ಈ ವಿಪ್ಪರ್ ಸ್ವಾಮಿ ನಿರ್ಮಾಪಕರು ತುಂಬ ಕಷ್ಟಪಟ್ಟು ಮಾಡಿದ್ರು. ಮೇಲಾಗಿ ನಮ್ಮ ಕಿಶೋರ್ ಮೂಡಬಿದಿರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯ ಕಥೆ ತಗೊಂಡು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಆಮೇಲೆ ಕಲಾವಿದ. ನಿರ್ಮಾಪಕ ನಿರ್ದೇಶಕ ಬಂದಿರ್ತಾರೆ, ಕಲಾವಿದ ಬರ್ತಾರೆ ಅಲ್ವಾ. ಅದು ಅವ್ರು ಒಳ್ಳೆಯದಾಗಂತ ಹೇಳ್ತಾ ನಿಜವೂ ಕೂಡ ನಮ್ಮನ್ನು ಕರೆಸಿ ನಮ್ಮ ಮಾತಾಡಲಿಕ್ಕೆ ಮತ್ತು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲ ಕಲಾವಿದರು ಕೂಡ ನಿಮ್ಮ ಹೆಸರು ಗೊತ್ತಿಲ್ಲ ನನಗೆ. ಎಂತ ಹೆಸರು ಇಲ್ಲಿ ಕಲಾವಿದ್ರು ಕೂಡ ನೋಡಿ, ಡ್ರಾಮ ಕಲಾವಿದರು ಅವ್ರು ಜಮಾಯಿಸ್ತೀರಪ್ಪ. ನೀವು ಕೂಡ ಜಮಾಯಿಸ್ತೀರಿ. ನಮ್ಮ ಹೀರೋಯಿನ್ನು ಏನು ಮಂದಿನ ಹೆಸರು ತುಂಬ ಚೆನ್ನಾಗಿ ಮಾಡ್ತಾ ಇದ್ರಿ, ಚೆನ್ನಾಗಿ ಮಾಡಿದ್ದೀರ. ದೇವ್ರ ನಿಮ್ಗೆ ಒಳ್ಳೇದು ಮಾಡಿ.